ಸಂಸತ್ನಲ್ಲಿ ಪ್ರತಿಭಟನೆ ಹಿನ್ನೆಲೆ ಕೆಸಿವಿ ನೇತೃತ್ವದ ಸಭೆ ಮೊಟಕುಗೊಂಡಿದೆ. ಮನೆಗೆ ತೆರಳುತ್ತಾ ಇದ್ದಾರೆ ಸಿದ್ದರಾಮಯ್ಯ. ವೇಣುಗೋಪಾಲ್ ಮನೆಗೆ ಸಿದ್ದರಾಮಯ್ಯ ಹೋಗ್ತಾ ಇದ್ರು. ಆದ್ರೆ ಸಂಸತ್ನಲ್ಲಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕೆಸಿವಿ ನೇತೃತ್ವದಲ್ಲಿ ಸಭೆ ಮೊಟಕುಗೊಂಡಿದೆ. ನೋಡಿ, ದಾರಿ ಮಧ್ಯೆಯೇ ಸಿದ್ದರಾಮಯ್ಯ ಅವರು ವಾಪಸ್ಸಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮತ್ತೇನೋ ಅಡೆತಡೆ ಬಂದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಸಂಸತ್ನಲ್ಲಿ ಈಗ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ಹೀಗಾಗಿ ಕೆಸಿವಿ ಮನೆಗೆ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇದ್ರು. ಇದೇನು ಫೈನಲ್ ಮೀಟಿಂಗ್. ಒಂದ್ ಸುತ್ತಿನ ಸಿದ್ದರಾಮಯ್ಯ ಅವರ ಜೊತೆ ಸಭೆ, ಅದಾದ ನಂತರದಲ್ಲಿ ಸಿಎಂ ಅವರ ಜೊತೆ ಸಭೆ, ಅದಾದ ನಂತರದಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಜೊತೆ ಸಭೆ ಆಗ್ಬೇಕಾಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಈಗ ಫೈನಲ್ ಮೀಟಿಂಗ್ ಒಂದು ಬಾಕಿ ಇದೆ ಅಂತ ಹೇಳಲಾಗ್ತಾ ಇತ್ತು. ಮೊದಲನೇದಾಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಅವರ ಜೊತೆಯಲ್ಲಿ ಫೈನಲ್ ಮೀಟಿಂಗ್ ನಂತರದಲ್ಲಿ ಫೈನಲ್ ಲಿಸ್ಟ್ ರೆಡಿ ಆಗುತ್ತೆ ಅನ್ನುವಂತಹ ವಿಚಾರಗಳು. ಆದ್ರೆ ಈಗ ಸಂಸತ್ನಲ್ಲಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಆ ಒಂದು ಸಭೆಯನ್ನ ಮೊಟಕುಗೊಳಿಸಿದ್ದಾರೆ ಅಂತ. ಹಾಗಾದ್ರೆ ಮುಂದಿನ ನಡೆಗೇನು? ಈಗ ಸಭೆ ಆಗಲ್ವಾ? ಮಧು, ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇವತ್ತು ಸಭೆ ಆಗಬೇಕಾಗಿತ್ತು. 2 ಗಂಟೆ 2:30 ಮತ್ತು 3 ಗಂಟೆ ನಡುವೆ ಒಂದು ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು, ಅಥವಾ 1 ಗಂಟೆಯಿಂದ 2 ಗಂಟೆ ನಡುವೆ ಒಂದು ಸಭೆ ಟೆಂಟೇಟಿವ್ ಆದಂಥ ಸಿದ್ದರಾಮಯ್ಯನವ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವ್ರ ಜೊತೆಗೆ ಹಾಗೂ ಹರಿಪ್ರಸಾದ್ ಅವ್ರ ಜೊತೆಗೆ ಒಂದು ಸಭೆಯನ್ನು ಹೈಕಮಾಂಡ್ ನಾಯಕರು ನಿಗದಿ ಮಾಡಿದ್ರು. ಆದರೆ ಈಗ ಸಂಸತ್ನಲ್ಲಿ ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಸಿಜೆಪಿ ಪ್ರತಿಭಟನೆ ಮತ್ತೊಂದು ಕಡೆಗೆ ಆಗ್ತಾ ಇದೆ. ಜೊತೆಗೆ ಸಂಸದೀಯ ಕಲಾಪದಲ್ಲಿ ಇನ್ನೂ ಕೂಡ ವಿಪಕ್ಷಗಳ ವಿರೋಧ ಕೂಡ ಇದೆ. ಇದರ ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ಹಾಕೋದಕ್ಕೆ ಒಂದಿಷ್ಟು ತಂತ್ರಗಾರಿಕೆಯನ್ನು ವಿಪಕ್ಷಗಳು ಎಲ್ಲರೂ ಕೂಡ ಒಟ್ಟಾಗಿ ಮಾಡ್ತಿದ್ದಾರೆ. ಹೀಗಾಗಿ ಸಂಸದೀಯ ಕಲಾಪದಲ್ಲಿ ಭಾಗವಹಿಸೋದಕ್ಕೆ, ಸಂಸದೀಯ ಕಲಾಪದಲ್ಲಿ ಹೈಕಮಾಂಡ್ ನಾಯಕರು ಕೆ.ಸಿ. ವೇಣುಗೋಪಾಲ್ ಆದಿಯಾಗಿ ಇನ್ನಿತರ ನಾಯಕರು ಅಲ್ಲಿ ಕಾರ್ಯತಂತ್ರದ ಭಾಗವಾಗಿರುವಂಥ ಹಿನ್ನೆಲೆಯಲ್ಲಿ ಕರ್ನಾಟಕದ ರಾಜ್ಯ ನಾಯಕರ ಜೊತೆಗೆ ಅವರು ಸಭೆ ಮಾಡೋದಕ್ಕೆ ಇನ್ನೂ ಸಮಯ ಕೂಡು ಬಂದಿಲ್ಲ. 1 ಗಂಟೆಗೆ ಸಭೆ ಮಾಡ್ತಾರೆ ಅಂತ ಹೇಳಲಾಗಿತ್ತು. ಸುಮಾರು 1.5 ಗಂಟೆಗಳ ಕಾಲ ಅಥವಾ 2 ಗಂಟೆಗಳ ಕಾಲ ಅದಕ್ಕೆ ಸುದೀರ್ಘವಾದಂಥ ಅವಧಿಯನ್ನು ಎತ್ತಿಟ್ಟಿದ್ರು. ಆದರೆ ರಾಜ್ಯಸಭೆಯಲ್ಲೂ ಕೂಡ ಈ ಕಲಾಪ ಇರುವಂಥ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ವಿಪಕ್ಷಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಅವರ ಅಧಿಕೃತ ನಿವಾಸಕ್ಕೆ ವಾಪಸ್ ಆಗ್ತಾ ಇಲ್ಲ. ಈ ಒಂದು ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವರಿಗೆ ಬರೋದಕ್ಕೆ ಕರ್ನಾಟಕ ಭವನದಿಂದ ನೇರವಾಗಿ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸಕ್ಕೆ ಆಗಮಿಸೋದಕ್ಕೆ ಅವರಿಗೆ ಕರೆ ಕೂಡ ಹೋಗಿತ್ತು. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯನವರು ಕೂಡ ತಮ್ಮ ಜಾಗದಿಂದ, ತಮ್ಮ ಸ್ಥಳದಿಂದ ಕೆ.ಸಿ. ವೇಣುಗೋಪಾಲ್ ಅವರ ನಿವಾಸಕ್ಕೆ ಹೊರಟಿದ್ರು. ಆದರೆ ಮಧ್ಯದಲ್ಲಿ ದಾರಿ ಮಧ್ಯೆಯಲ್ಲೇ ಮತ್ತೆ ವಾಪಸ್ ಆಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತದೆ. ಯಾಕೆಂದರೆ ಕೆ.ಸಿ.ವಿ ಅವರ ಕಚೇರಿಯಿಂದ ಮತ್ತೆ ಸಿದ್ದರಾಮಯ್ಯನವರಿಗೆ ಮಾಹಿತಿ ರವಾನೆ ಆಗಿದೆ. ಈ ರೀತಿ ಕಾರ್ಯಕ್ರಮ ಅಥವಾ ಸಭೆ ಸದ್ಯಕ್ಕೆ ಮೊಟಕುಗೊಳಿಸಲಾಗಿದೆ, ಮುಂದೆ ಸಮಯವನ್ನು ಹೇಳ್ತೀವಿ ಅಂತ. ಈ ಸಭೆ ಇವತ್ತು ಸಂಜೆ ಆಗತ್ತಾ ಅಥವಾ ನಾಳೆ ಆಗತ್ತಾ ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಬಹುಶಃ ನಾಳೆ ಆಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ನಾಳೆ ಬೆಳಗ್ಗೆಯೇ ಆದರೆ ಆಗ ಪ್ರಮಾಣ ವಚನ ಮಧ್ಯಾಹ್ನ ಆಗೋದಕ್ಕೆ ಸಾಧ್ಯ ಇದೆಯಾ, ಅದೊಂದು ದೊಡ್ಡ ಪ್ರಶ್ನೆ ಆಗುತ್ತೆ. ಹೀಗಾಗಿ ಪ್ರಮಾಣ ವಚನ ಕೂಡ ಮುಂದಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಈಗ ಸಿಗ್ತಾ ಇರುವಂಥ ಮಾಹಿತಿ ಪ್ರಕಾರ ಅಧಿಕೃತವಾದಂಥ ಸಭೆ ಏನಿತ್ತು 3 ನಾಯಕರ ಜೊತೆಗೆ, ಅದು 12 ಗಂಟೆಗೆ ಆಗಬೇಕಾಗಿತ್ತು. ಆದರೆ 12 ಗಂಟೆಯಿಂದ 1 ಗಂಟೆಗೆ ಪೋಸ್ಟ್ಪೋನ್ ಆಯಿತು. ಈಗ 1 ಗಂಟೆಯಿಂದ ಮತ್ತೆ ಸದ್ಯಕ್ಕೆ ಮೊಟಕುಗೊಳಿಸಲಾಗಿದೆ. ಬಹುಶಃ ಇವತ್ತು ಆ ಒಂದು ಕಾರ್ಯಕಲಾಪ ಆಗುವಂಥ ಅಥವಾ ಸಭೆಗಳಾಗುವಂಥ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತದೆ. ಯಾಕೆಂದರೆ ಇವತ್ತು ರಾತ್ರಿಯ ತನಕ ಅಥವಾ ಸಂಜೆಯ ತನಕ ಅಥವಾ ಸಂಸತ್ನಲ್ಲೇ ಹೈಕಮಾಂಡ್ ನಾಯಕರು, ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಅಲ್ಲಿನ ಕಲಾಪದಲ್ಲಿ ಭಾಗಿಯಾದರೆ ಸಹಜವಾಗಿ ರಾಜ್ಯ ರಾಜಕಾರಣಕ್ಕೆ ಮತ್ತೆ ವಿಸ್ತೃತವಾದಂಥ ಚರ್ಚೆಗೆ ಸಮಯಾವಕಾಶ ಕೊಡೋದಕ್ಕೆ ಸಾಧ್ಯವಾಗಿಲ್ಲ. ಅಫ್ಕೋರ್ಸ್ ತಡರಾತ್ರಿ ಸಭೆ ಮಾಡಿದ್ರೆ ಬೇರೆ ವಿಚಾರ. ಹೀಗಾಗಿ ಈ ಎಲ್ಲ ಕಾರಣಗಳಿಗೋಸ್ಕರ ಇನ್ನು ಮುಖ್ಯಮಂತ್ರಿಯವರು ಕೂಡ ಬಹುಶಃ ಹೈಕಮಾಂಡ್ ನಾಯಕರ ಮೇಲೆ ಅಥವಾ ಕೆ.ಸಿ. ವೇಣುಗೋಪಾಲ್ ಮೇಲೆ ಒತ್ತಡ ಹಾಕುವಂಥ ಸಾಧ್ಯತೆ ಇರುತ್ತೆ. ಮುಹೂರ್ತ ಸೇರಿದಂತೆ ಅಥವಾ ಪ್ರಮುಖವಾದ ದಿನಗಳನ್ನು ಅವರು ನಂಬುವಂಥವ್ರು. ಹೀಗಾಗಿ ಇವತ್ತು ರಾತ್ರಿ ಒಂದು ಚರ್ಚೆ ಮಾಡಿ ಅಂತಿಮವಾದಂಥ ಆದೇಶವನ್ನು ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡುವಂಥ ಸಾಧ್ಯತೆ ಇದೆ. ಆದರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ನಿರ್ಧಾರ ಕೈಗೊಳ್ಳಬೇಕಾಗಿದೆ. ನಾಳೆಗೆ ಮಾಡಿದ್ರೆ ಮತ್ತೆ ಸಹಜವಾಗಿ ಪ್ರಮಾಣ ವಚನ ಮತ್ತೆ ಮುಂದೂಡಿಕೆ ಆಗುತ್ತೆ. ಎಲ್ಲ ಕಾರಣಗಳಿಗೋಸ್ಕರ ಸದ್ಯದ ಮಟ್ಟಿಗೆ ಈ ಒಂದು ಸಭೆ ಏನಿದೆ ರಾಜ್ಯ ನಾಯಕರ ಜೊತೆಗೆ ಸಭೆ ಸದ್ಯಕ್ಕೆ ಮೊಟಕಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಓಕೆ ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.